ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MR ಎಜುಕೇಷನ್. ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಲೆಕ್ಕಿಗ ನೇಮಕಾತಿಗೆ ಸಂಬಂಧಪಟ್ಟಂತೆ KEAನವರು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಅಂದರೆ ನೋಟಿಫಿಕೇಷನ್ನ ಹೊರಡಿಸಿದ್ದಾರೆ. ಒಟ್ಟು ಎಷ್ಟು ಹುದ್ದೆಗಳಿಗೆ ಅಂದರೆ 1000 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಈ ಅಧಿಸೂಚನೆಯಲ್ಲಿ ಏನೇನು ಸಿಲೆಬಸ್ ಇದೆ ಮತ್ತು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಡೇಟಿಂದ ಅಪ್ಲೈ ಮಾಡಬೇಕು ಮತ್ತು ಯಾವ ಡೇಟ್ಗೆ ಅಪ್ಲೈ ಮಾಡೋದಕ್ಕೆ ಕ್ಲೋಸ್ ಆಗುತ್ತೆ, ಅಂದರೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಮತ್ತು ಆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಕಂಪ್ಲೀಟಾಗಿ ಏನೇನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತೀನಿ ಅಂತ ಹೇಳ್ತಾ, ಸೊ ಜಿಲ್ಲಾವಾರು ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ನೀವು ಯಾವ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ, ಮೊದಲಿಗೆ ಇವತ್ತು ಆ ಸಿಲೆಬಸ್ ಏನಿದೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಒಟ್ಟು 2 ಪೇಪರ್ ಇರ್ತವೆ. ಅಂದರೆ 200 ಮಾರ್ಕ್ಸ್ಗೆ 2 ಪೇಪರ್ ಇರ್ತವೆ. ಅಂದರೆ 100 ಮಾರ್ಕ್ಸ್ಗೆ ಒಂದೊಂದು ಪೇಪರ್ ಇರುತ್ತೆ. ಸೊ ಮೊದಲನೇ ಪೇಪರ್ ಬಂದು ಸಾಮಾನ್ಯ ಜ್ಞಾನ ಆಗಿರುತ್ತೆ. ಎರಡನೇ ಪೇಪರ್ ಬಂದು ಕಮ್ಯುನಿಕೇಷನ್ ಪೇಪರ್ ಅಂತ ಏನು ಕರಿತೀವಲ್ಲ ಆ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರ್ನ ಮತ್ತೆ 3 ಪಾರ್ಟಾಗಿ ಡಿವೈಡ್ ಮಾಡ್ತಾರೆ. ಯಾವುದಾದ್ರು ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಅಂತ ಮಾಡ್ತಾರೆ. ಸಾಮಾನ್ಯ ಕನ್ನಡಕ್ಕೆ ಒಟ್ಟು 35 ಮಾರ್ಕ್ಸ್ ಇಟ್ಟಿದ್ದಾರೆ. ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷ್ಗೆ 35 ಮಾರ್ಕ್ಸ್ ಇಟ್ಟಿದ್ದಾರೆ ಮತ್ತು ಕಂಪ್ಯೂಟರ್ಗೆ 30 ಮಾರ್ಕ್ಸ್ ಇಟ್ಟಿದ್ದಾರೆ. ಇದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಪೇಪರ್ 2ಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಆಗುತ್ತೆ. ಟೋಟಲ್ 200 ಮಾರ್ಕ್ಸ್ ಇದೆ. ಪೇಪರ್ 2ನಲ್ಲಿ 100 ಮಾರ್ಕ್ಸ್ ಆಯಿತು. 100 ಮಾರ್ಕ್ಸ್ನಲ್ಲಿ ಈ 3 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. 35, 35 ಮತ್ತು 30 100 ಮಾರ್ಕ್ಸ್ ಆಯಿತು. ಇನ್ನು ಪ್ರಶ್ನೆ ಪತ್ರಿಕೆ 1 ಏನು ಅಂತ ನೋಡಿದ್ದಾರೆ. 1ರಲ್ಲಿ ಏನು ಕೊಟ್ಟಿದ್ದಾನೆ ಸಿಲೆಬಸ್ ಅಂತ ನೋಡಿದ್ದಾರೆ. ಅದರ ಸಿಲೆಬಸ್, ಮೊದಲನೇ ಸಿಲೆಬಸ್ ಬಂದು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಹೇಳ್ತಿದ್ದಾನೆ. ಅಂದರೆ ಕರೆಂಟ್ ಅಫೇರ್ಸ್ಗೆ ರಿಲೇಟೆಡಾಗಿ ಏನೋ ಕೊಡ್ತಿದ್ದಾನೆ. ಅದು ಬಂದು ದೈನಂದಿನ ಗ್ರಹಿಕೆಯ ವಿಷಯಗಳು, ಇದು ಸಹ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರುವಂಥದ್ದು. 3ನೇದು ನೋಡೋಣ, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತ ಹೇಳ್ತಿದ್ದಾನೆ. ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಿಲೆಬಸ್ ಇಟ್ಟಿದ್ದಾನೆ. ನೆಕ್ಸ್ಟು 4ನೇದು ಬಂದು ವಿಶೇಷ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತ ಇತಿಹಾಸ ಅಂತ ಹೇಳ್ತಿದ್ದಾನೆ. ಅಂದರೆ ಇಂಡಿಯನ್ ಕರ್ನಾಟಕ ಹಿಸ್ಟ್ರಿ ಅಂತ ಕೇಳ್ತಿದ್ದಾನೆ. ಅಂದರೆ ಕರ್ನಾಟಕ ಹಿಸ್ಟ್ರಿ ಅಂತ ತಿಳ್ಕೊಬೇಕಾಗಿರುತ್ತೆ. ನೆಕ್ಸ್ಟ್ ಬಂದೆ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಭೂಗೋಳ ವಿಷಯಗಳು ಅಂತ ಹೇಳ್ತಿದ್ದಾನೆ. ಅಂದರೆ ಜಾಗ್ರಫಿ ಇಟ್ಟಿದ್ದಾನೆ. ಅಂದರೆ ಓನ್ಲಿ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂಥ ಎಲ್ಲ ಸಿಲೆಬಸ್ನೂ ಇಟ್ಟಿದ್ದಾನೆ. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರುವಂಥ ಹಿಸ್ಟ್ರಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು ಕೇಳಿದ್ದಾನೆ. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ರೆಗ್ಯುಲರ್ ಆಗಿರುತ್ತೆ. ಸೊ ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಕುರಿತು ವಿಷಯಗಳು ಅಂತ ಹೇಳಿದ್ದಾನೆ. ಅಂದರೆ ರಾಜ್ಯ ಆಗಿರ್ಬೋದು ಅಥವಾ ಸ್ಥಳೀಯ ಪ್ರದೇಶಗಳಾಗಿರ್ಬೋದು ಯಾವ ರೀತಿ ಆಡಳಿತವನ್ನು ನಡೆಸ್ತವೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾನೆ. ನೆಕ್ಸ್ಟು ಏನು ಅಂತ ನೋಡಿದರೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳು ಅಂತ ಹೇಳಿದ್ದಾನೆ. ಸೇಮ್ ಏನಿಲ್ಲ, ಸೊ ಇದೇನಿಲ್ಲ, ಕರ್ನಾಟಕ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಸಹಕಾರ ಸಂಸ್ಥೆಗಳು ಯಾವ ರೀತಿ ಕೆಲಸವನ್ನು ಮಾಡ್ತವೆ ಮತ್ತು ಅದ್ರ ಬರುವಂಥ ಇಂಪಾರ್ಟೆಂಟ್ ಅಂಶಗಳು ಯಾವುವು ಅಂತ ಕೇಳಿದ್ದಾನೆ ನಲ್ಲಿ. ಇನ್ನು ಏನು ಅಂತ ನೋಡಿದರೆ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಅಂದರೆ ಕರ್ನಾಟಕ ಪರಿಸರಕ್ಕೆ ಸಂಬಂಧಪಟ್ಟಂತೆ ಏನೇನೋ ಸಮಸ್ಯೆಗಳಿವೆ ಮತ್ತು ಅದಕ್ಕೆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ನಾಯಕರು ಹೋರಾಟಗಳನ್ನು ಮಾಡಿದ್ದಾರೆ, ಆ ಸಮಸ್ಯೆಗಳ ಪರಿಹರಿಸೋದಕ್ಕೆ ಯಾವ್ಯಾವ ಚಳುವಳಿಗಳು ಆದೋ ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಕೊಟ್ಟಿದ್ದಾನೆ. ಯಾವುದರಲ್ಲಿ ಅಂದರೆ ನಲ್ಲಿ. ಸೊ ಇದು ನಿಮ್ಮ ಕಂಪ್ಲೀಟು ಸಿಲೆಬಸ್ ಆಗಿತ್ತು. ನಾವೇನು ಹಿಂದೆ ಡಿಸ್ಕಸ್ ಮಾಡ್ತಿದ್ದೋ ರೆವಿನ್ಯೂ ಲಾ ಅನ್ನೋ ಸಿಲೆಬಸ್ಸು ಅದನ್ನು ಕೊಟ್ಟಿಲ್ಲ. ಸೊ ಏನು ವರಿ ಮಾಡೋವಂಥದ್ದು ಏನು ಬೇಕಾಗಿಲ್ಲ. ಸೊ ಇದರಲ್ಲೇ ಇರೋವಂಥದ್ದನ್ನೇ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇದರೆಲ್ಲ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ. ಅಂದರೆ ಕಾನ್ಸ್ಟಿಟ್ಯೂಷನು ನಿಮಗೆ ಗೊತ್ತಿರುತ್ತೆ, ಇತಿಹಾಸನೂ ಸಹ ಓದ್ತಾ ಇರ್ತೀರಾ, ಜಾಗ್ರಫಿನೂ ಸಹ ಓದ್ತಾ ಇರ್ತೀರಾ. ಸೊ ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂದರೆ ಏನು ಕರೆಂಟ್ ಅಫೇರ್ಸ್ ಇದೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಸಿಲೆಬಸ್ಸು FG ಮತ್ತು ಏನಿದೆ ನೋಡಿ, ಈ 3 ಸಿಲೆಬಸ್ಸು ಸಂಬಂಧಪಟ್ಟಂತೆ ನಾನು ನಿಮಗೆ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಈ 3 ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ MCQಗಳು ಬರ್ಬೋದು ಆ MCQಗಳನ್ನ ಸಾಲ್ವ್ ಮಾಡಿರ್ತೀನಿ ಡೈಲಿ. ಸೊ ಆದಷ್ಟು ಈ ಸಿಲೆಬಸ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ಕಂಪ್ಲೀಟಾಗಿ ಕವರ್ ಮಾಡ್ತೀನಿ ಅಂತ ಹೇಳೋದಿಲ್ಲ, ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಹುಡುಕುವಂಥದ್ದು ತುಂಬ ಕಷ್ಟ ಇದೆ. ಸೊ ಎಷ್ಟಾಗುತ್ತೆ ಅಷ್ಟಕ್ಕೆ, ಸೊ ಎಷ್ಟು ಇವಕ್ಕೆ ರಿಲೇಟೆಡ್ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ MCQಗಳನ್ನ ಡೈಲಿ ತಗೊಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳು ಏನೇನಿದೆ ಅಂತ ನೋಡೋಣ. ಅಂದರೆ ಯಾವ್ಯಾವ ಡಿಸ್ಟ್ರಿಕ್ನಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ, ನೀವು ಯಾವಾಗ ಅಪ್ಲೈ ಮಾಡಬೇಕು ಮತ್ತು ಸ್ಟಾರ್ಟಿಂಗ್ ಡೇಟ್ ಯಾವುದು, ಎಂಡಿಂಗ್ ಡೇಟ್ ಯಾವುದು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟು ಮಾಹಿತಿ ಕೊಡ್ತೀನಿ. ಬನ್ನಿ ನೋಡೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನೇಮಕಾತಿ ಅಧಿಸೂಚನೆ ಅಂತಿದೆ. ಸೊ ಒಟ್ಟು ಹುದ್ದೆಗಳು ಬಂದು 1000 ಹುದ್ದೆಗಳಿಗೆ ಅಧಿಸೂಚನೆ ಮಾಡಿದ್ದಾರೆ. ವೇತನ ಎಷ್ಟಿರುತ್ತೆ ಅಂತ ನೋಡಿದರೆ 21,400 ರೂಪಾಯಿಂದ 42,000 ರೂಪಾಯಿ ತನಕ ವೇತನ ಇರುತ್ತೆ. ಸೊ ಇದು ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ದ್ವಿತೀಯ PUC ಪಾಸ್ ಆಗಿರಬೇಕು, ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು ಅಂತ ಹೇಳ್ತಿದ್ದಾನೆ. ಮುಂದೆ ನೋಡೋದಾದರೆ ಅದೇ ರೀತಿ ಬನ್ನಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಏನು ಸೆಕೆಂಡ್ PUC ಆಗಿರಬೇಕು ಅಂತ ಹೇಳಿದ್ದಾನೆ.
ಎಜುಕೇಷನ್ ಕ್ವಾಲಿಫಿಕೇಷನು. ನೆಕ್ಸ್ಟ್ ವಯೋಮಿತಿ ನೋಡಿ, ಇಲ್ಲಿ ವಯೋಮಿತಿ ಏನು ಅಂತ ನೋಡಿದರೆ ಯಾರಿಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷದ ತನಕ ಹೇಳಿದ್ದಾನೆ ಏಜ್. ನೆಕ್ಸ್ಟು 2A 2B 3A 3B ಅಭ್ಯರ್ಥಿಗಳಿಗೆ 38 ವರ್ಷದ ತನಕ ಕೊಟ್ಟಿದ್ದಾನೆ, ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 40 ವರ್ಷದ ತನಕ ವಯೋಮಿತಿನ ಕೊಟ್ಟಿದ್ದಾನೆ. ಸೊ ವಯೋಮಿತಿ ನೋಡ್ಕೊಂಡಿರ್ಬೋದು ನೀವು. ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ಇಯರ್ಸು, ಪ್ರವರ್ಗ 2A 2B 3B 3A ಅಭ್ಯರ್ಥಿಗಳಿಗೆ 38 ವರ್ಷ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 40 ವರ್ಷದ ತನಕ ವಯೋಮಿತಿನ ಕೊಟ್ಟಿದ್ದಾನೆ. ಅಲ್ಲಿ ತನಕ ಇರುವಂಥವ್ರು ಅಪ್ಲೈ ಮಾಡ್ಬೋದಾಗಿರುತ್ತೆ ಅರ್ಜಿನ. ಮತ್ತು ಎಷ್ಟು ವರ್ಷ ಆಗಿರಬೇಕು ಅಂದರೆ 18 ವರ್ಷದ ಮೇಲ್ಗಡೆ ಇರಬೇಕು. ಸೊ 18 ವರ್ಷ ಮೇಲ್ಪಟ್ಟ 40 ವರ್ಷದ ಒಳಗಡೆ ಇರುವಂಥವ್ರು ಅರ್ಜಿನ ಸಲ್ಲಿಸಬೇಕಾಗಿರುತ್ತೆ. ಮತ್ತೆ ಮುಂದೆ ಹೋಗೋಣ ನೋಡಿ. ಸೊ ಡೇಟ್ ಕೊಟ್ಟಿದ್ದಾರೆ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಬಂದು 4/3/2024 ಅಂತ ಹೇಳಿದ್ದಾರೆ ನೋಡಿ. 4/3/2024 ಅಂದರೆ ಸೊ ಮಾರ್ಚ್ 4ರಿಂದ ಅಪ್ಲೈ ಮಾಡ್ಬೋದಾಗಿರುತ್ತೆ ನಾವು. ಮತ್ತು ಎಂಡಿಂಗ್ ಡೇಟ್ ಯಾವತ್ತು ನೋಡಿದರೆ ಏಪ್ರಿಲ್ 4 ತನಕ ಡೇಟ್ ಕೊಟ್ಟಿದ್ದಾರೆ. ಅಂದರೆ ಏಪ್ರಿಲ್ 4 ತನಕ, ಮಾರ್ಚ್ 3ರಿಂದ ಸ್ಟಾರ್ಟ್ ಆಗಿ ಏಪ್ರಿಲ್ 4 ತನಕ ಅಪ್ಲೈ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಏಪ್ರಿಲ್ 6 ತನಕ ಡೇಟ್ ಇರುತ್ತೆ. ಸೊ ಅಪ್ಲೈ ಮಾಡೋದಕ್ಕೆ ಏಪ್ರಿಲ್ 3 ತನಕ ಡೇಟ್ ಇದ್ದರೆ, ಶುಲ್ಕ ಅಂದರೆ ಫೀಸ್ ಕಟ್ಟೋದಕ್ಕೆ ಏಪ್ರಿಲ್ 6 ತನಕ ಅವಕಾಶ ಕೊಟ್ಟಿರ್ತಾರೆ. ಮತ್ತು ಮುಂದೆ ಹೋಗ್ತಾ ನೋಡೋದಾದ್ರೆ ಇಲ್ಲಿ ನೋಡಿ, ಫೀಸ್ ಎಷ್ಟು ಅಂತ ನೋಡೋದಾದ್ರೆ ಫೀಸ್ ಬಂದು ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಇರೋವಂಥ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗ 2A 2B 3A 3B ಇವರಿಗೆಲ್ಲ 350 ರೂಪಾಯಿ ಇರುತ್ತೆ ಫೀಸು. ಇನ್ನು ಮಾಮೂಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೂ ಸಹ ಫೀಸ್ ಇರುತ್ತೆ. ಅದು ಬಂದು 500 ರೂಪಾಯಿ ಆಗಿರುತ್ತೆ. ಇಲ್ಲೊಂದು ಇಂಪಾರ್ಟೆಂಟ್ ಏನು ಅಂತ ನೋಡೋದಾದರೆ, ನೀವು ಒಂದು ಸಲ ಅರ್ಜಿನ ಫಿಲ್ ಮಾಡಿದ್ರೆ ಮತ್ತೆ ಅದಕ್ಕೆ ಯಾವುದೇ ಥರದ ಬದಲಾವಣೆ ಮಾಡುವಂಥ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗ ನೀವು ಅರ್ಜಿನ ಅಪ್ಲೈ ಮಾಡ್ತಿರ್ತೀರ ಆವಾಗಲೇ ಸಹ ಸರಿಯಾಗಿ ಎಲ್ಲನೂ ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಿದ್ದೀನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಾಹಿತಿಯನ್ನು ಯಾವುದೇ ಅಂತಂದರೆ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಕ್ಲೀನಾಗಿ ನೋಡಿಕೊಂಡು ಎಲ್ಲನೂ ಸಹ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ನೋಡಿದರೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಂತ ಹೇಳಿದ್ದಾರೆ. ಅಂದರೆ ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಆಫ್ಲೈನ್ OMR ಮಾದರಿ ಮೂಲಕ ಪರೀಕ್ಷೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಆಫ್ಲೈನ್ ಎಕ್ಸಾಮ್ ಇರುತ್ತೆ ಅಂತ ಹೇಳ್ತಿದ್ದಾನೆ. ಸೊ ಆಫ್ಲೈನ್ ಎಕ್ಸಾಮ್ ಇರುತ್ತೆ. ಮತ್ತು ಎಲ್ಲೆಲ್ಲಿ ಎಕ್ಸಾಮ್ ಇರುತ್ತೆ ಅಂದರೆ ಪ್ರತಿ ಜಿಲ್ಲಾ ಹಂತದಲ್ಲೂ ಸಹ ಎಕ್ಸಾಮ್ ಮಾಡಿಸೋದಕ್ಕೆ ಯೋಚನೆ ಮಾಡಿದ್ದಾರೆ. ಅಂದರೆ ಅಪ್ಲೈ ಮಾಡೋದಕ್ಕೆ ಪ್ರತಿಯೊಂದು ಅಭ್ಯರ್ಥಿಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋವಂಥದ್ದು ಒಂದೊಂದು ಜಿಲ್ಲೆಗೆ ಮಾತ್ರ. ಹಾಗಾಗಿ ಪ್ರತಿ ಜಿಲ್ಲೆಯಲ್ಲೂ ಎಕ್ಸಾಮ್ ನಡೆಸೋದಕ್ಕೆ ಯೋಚನೆ ಮಾಡಿದ್ದಾರೆ. ತದನಂತರದಲ್ಲಿ ಏನಾದರೂ ತೊಂದರೆ ಆಯಿತು ಅಂದ ಕಾಲದಲ್ಲಿ ಬೇರೊಂದು ಜಿಲ್ಲೆಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಯೂ ಇರ್ತದೆ ಅಂತ ಹೇಳಿದ್ದಾರೆ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಕ್ಸಾಮ್ ಇರ್ತದೆ ಅಂತ ಹೇಳಿದ್ದಾರೆ. ಮುಂದೆ ನೋಡೋಣ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ನೋಡಿದ್ರೆ ಇಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪತ್ರಿಕೆ ಇದ್ದಿರುತ್ತೆ. ಅಂದರೆ ಎಲ್ಲರೂ ಬರೀಬೇಕಾಗುತ್ತೆ. ಇದು ನಾನು KPSCನಲ್ಲಿ ಬರೆದು ಆಲ್ರೆಡಿ ಪಾಸ್ ಆಗಿದ್ದೀನಿ ಅಂತ ಹೇಳೋವಾಗಿಲ್ಲ, ಅಥವಾ ನಾನು 10th ಸ್ಟ್ಯಾಂಡರ್ಡ್ನ ಕನ್ನಡ ಮೀಡಿಯಮ್ನಲ್ಲಿ ಓದಿ ಪಾಸ್ ಆಗಿದ್ದೀನಿ ಅಂತ ಹೇಳೋವಾಗಿಲ್ಲ. ಕಡ್ಡಾಯ ಕನ್ನಡನ ಪ್ರತಿಯೊಬ್ಬರು ಸಹ ಬರೀಬೇಕಾಗಿರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ತಾಯಿದ್ದೀರಾ ಅಷ್ಟು ಜನಕ್ಕೂ ಸಹ ಕಡ್ಡಾಯ ಕನ್ನಡ ಕಡ್ಡಾಯವಾಗಿರುತ್ತೆ. ಇದರ ಮೇಲೆ ಎಲಿಜಿಬಿಲಿಟಿನ ತಗೊಂಡು ನೆಕ್ಸ್ಟು ನಿಮ್ಮ ಆ ಪೇಪರ್ನ ವ್ಯಾಲ್ಯೂಷನ್ ಮಾಡ್ತಾರೆ ಅಂತ ಹೇಳ್ತಿದ್ದೀನಿ. ಇದರ ಎಲಿಜಿಬಿಲಿಟಿ ಏನು ಅಂತ ನೋಡಿದರೆ ಟೋಟಲ್ 150 ಅಂಕಗಳಿಗೆ ಪ್ರಶ್ನೆಗಳು ಇರ್ತವೆ. ಅಂದರೆ ಎಲ್ಲ MCQ ಕ್ವಶನ್ಗಳೇ ಇರ್ತವೆ. ಪ್ರತಿಯೊಂದು MCQ ಕ್ವಶನ್ಗಳೇ ಇರ್ತವೆ. ಸೊ ನೀವು ಎಷ್ಟು ತಗೋಬೇಕಾಗಿರುತ್ತೆ ಅಂದರೆ ಮಿನಿಮಮ್ 50 ಅಂಕಗಳನ್ನು ತಗೋಬೇಕಾಗಿರುತ್ತೆ. ಸೊ 150 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಕಡ್ಡಾಯ ಕನ್ನಡ, 150 ಸಹ MCQ ಇರುತ್ತೆ. ಅದರಲ್ಲಿ ನೀವು ಎಷ್ಟಕ್ಕೆ ಅಂದರೆ 50 ಮಾರ್ಕ್ಸ್ನ ತಗೋಬೇಕಾಗಿರುತ್ತೆ. ಇದು ಎಲಿಜಿಬಿಲಿಟಿ ಅಷ್ಟೇ, ಇದನ್ನೇನು ನಿಮಗೆ ಆ ಎಕ್ಸಾಮ್ಗೆ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್ ಅದೇ ಥರ ಮುಂದೆ ನೋಡೋಣ. ನಿಮಗೆ ಆಲ್ರೆಡಿ ನಾನು ಸಿಲೆಬಸ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಸೇಮ್ ಅದೇ ಸಿಲೆಬಸ್ ಇಲ್ಲಿ ಕೊಟ್ಟಿರೋವಂಥದ್ದು. ಪೇಪರ್ 1 ಮತ್ತು ಪೇಪರ್ 2 ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದು ಪೇಪರ್ 2 ಆಗಿರುತ್ತೆ. ಮೊದಲಿನಿಂದ ಪೇಪರ್ 1 ಬಂದೆ ಇದೆಲ್ಲ ಸಿಲೆಬಸ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ. ಮುಂದೆ ಹೋಗೋಣ ಬನ್ನಿ. ನೆಗೆಟಿವ್ ಇರುತ್ತೆ. ಸೊ ನೆಕ್ಸ್ಟ್ ಏನು ಅಂತ ನೋಡಿದರೆ ಋಣಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ದೀನಿ. ಅಂದರೆ 4 ಪ್ರಶ್ನೆಗಳಿಗೆ 1 ಮಾರ್ಕ್ಸ್ನ ಕಟ್ ಮಾಡ್ತಾರೆ. ಅಂದರೆ 1/4 ಆಗಿರುತ್ತೆ. ಅಂದರೆ 1/4 ಇರುತ್ತೆ. ಅಂದರೆ 4 ಪ್ರಶ್ನೆಗಳನ್ನು ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ನಿಮಗೆ ಕಟ್ ಮಾಡಲಾಗುತ್ತೆ. ಅಂದರೆ 0.25 ಅಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಸೊ ನೋಡ್ಕೊಂಡು ಆನ್ಸರ್ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಿರೋಂಥದ್ದು. ನೆಕ್ಸ್ಟ್ ಡಿಸ್ಟಿಕ್ ವೈಸ್ ನೋಡೋದಾದರೆ ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬೆಂಗಳೂರು ನಗರದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಅಂದರೆ 32 ಪೋಸ್ಟ್ಗಳಿಗೆ ಖಾಲಿ ಇದ್ದಾವೆ ಬೆಂಗಳೂರು ನಗರದಲ್ಲಿ. ಸೊ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಎಷ್ಟು ಬರ್ತವೆ ಅಂದರೆ 9 ಪೋಸ್ಟ್ಗಳು ಬರ್ತವೆ ಸಾಮಾನ್ಯ ಅಭ್ಯರ್ಥಿಗಳಿಗೆ.
ಸೊ ಮಹಿಳಾ ಅಭ್ಯರ್ಥಿಗಳಿಗೆ ಇಲ್ಲಿ 11 ಪೋಸ್ಟ್ಗಳು ಹೋಗ್ತವೆ. ಸೊ ಉಳಿಕೆ ಇರುವಂಥವು ನೀವು ಕಾಂಪಿಟೇಟ್ ಮಾಡಬೇಕಾಗಿರುತ್ತೆ. ಟೋಟಲ್ ಇಲ್ಲಿ 32 ಪೋಸ್ಟ್ ಬರ್ತವೆ. ನೆಕ್ಸ್ಟ್ ಬೇರೆ ಕಡೆ ನೋಡೋದಾದ್ರೆ ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಬಂದು ಒಟ್ಟು 34 ಪೋಸ್ಟ್ ಇರ್ತವೆ ಬೆಂಗಳೂರು ಗ್ರಾಮಾಂತರದಲ್ಲಿ. ಸೊ ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 9, ಅಂಗವಿಕಲ ಅಭ್ಯರ್ಥಿಗಳಿಗೆ 3 ಅಂತ ಕೊಟ್ಟಿದ್ದಾರೆ. ಗ್ರಾಮೀಣ ಅಭ್ಯರ್ಥಿಗಳಿಗೆ 8 ಇದ್ದಾವೆ ಇಲ್ಲಿ. ಸೊ ಮಹಿಳೆಯರಿಗೆ 12 ಹೋಗ್ತವೆ. ಸೊ ಇದೇ ರೀತಿ ನೋಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಬೆಂಗಳೂರು ಗ್ರಾಮಾಂತರ 34 ಪೋಸ್ಟ್ ಆಯಿತು. ನೆಕ್ಸ್ಟ್ ಮುಂದಿಂದು ನೋಡೋದಾರೆ ಚಿತ್ರದುರ್ಗದಲ್ಲಿ 32 ಪೋಸ್ಟ್ ಇದ್ದಾವೆ ಚಿತ್ರದುರ್ಗದಲ್ಲಿ. ನೆಕ್ಸ್ಟು ಕೋಲಾರದಲ್ಲಿ ಎಷ್ಟು ಅಂತ ನೋಡಿದರೆ 45 ಪೋಸ್ಟ್ ಇದ್ದಾವೆ ಕೋಲಾರದಲ್ಲಿ. ಟೋಟಲ್ ಎಷ್ಟು ಅಂದರೆ 45 ಪೋಸ್ಟ್ ಇದ್ದಾವೆ ಕೋಲಾರದಲ್ಲಿ. ನೆಕ್ಸ್ಟ್ ಅದೇ ರೀತಿ ಮುಂದೆ ಹೋಗೋದಾರೆ ತುಮಕೂರಿನಲ್ಲಿ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ನೋಡಿದ್ರೆ ತುಮಕೂರಿನಲ್ಲಿ ಟೋಟಲ್ 73 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ನೀವು ಎಲ್ಲಿಗೆ ಅಪ್ಲೈ ಮಾಡಿದ್ದೀನಿ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. ಸೊ ಎಲ್ಲಿ ಪೋಸ್ಟ್ ಜಾಸ್ತಿ ಇರ್ತವೆ ಮತ್ತು ಎಲ್ಲಿ ನಿಮ್ಮ ಪ್ರವರ್ಗಕ್ಕೆ ಜಾಸ್ತಿ ಇರ್ತವೆ ಪೋಸ್ಟ್ಗಳು ಅಂಥವು ನೀವು ಅಪ್ಲೈ ಮಾಡ್ಕೊಂಡ್ರೆ ಸೇಫರ್ ಸೈಡ್ ಅಂತ ನಾನು ಹೇಳ್ತೀನಿ. ಸೊ ಎಲ್ಲನೂ ಒಂದು ಸಲ ವಿಚಾರಿಸಿ, ಎಲ್ಲನೂ ಒಂದು ಸಲ ನೋಡಿ ಎಲ್ಲೆಲ್ಲಿ ಪೋಸ್ಟ್ ಜಾಸ್ತಿ ಇದ್ದಾವೆ, ಎಲ್ಲಿ ನಿಮ್ಮ ಪ್ರವರ್ಗಕ್ಕೆ ಜಾಸ್ತಿ ಬರ್ತವೆ ಪೋಸ್ಟು, ಆ ಕಡೆ ನೀವು ಅಪ್ಲೈ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಸೊ ತುಮಕೂರು ಬಂದು 73 ಪೋಸ್ಟ್ ಇದ್ದಾವೆ. ನೆಕ್ಸ್ಟ್ ಅದೇ ರೀತಿ ರಾಮನಗರ ಬಂದು 51 ಪೋಸ್ಟ್ ಇದ್ದಾವೆ. ನೆಕ್ಸ್ಟು ಚಿಕ್ಕಬಳ್ಳಾಪುರ ಬಂದು 42 ಪೋಸ್ಟ್ ಇದ್ದಾವೆ. ಶಿವಮೊಗ್ಗ ಬಂದು 31 ಪೋಸ್ಟ್ ಇದ್ದಾವೆ. ಇನ್ನು ಮೈಸೂರು ಬಂದು 66 ಪೋಸ್ಟ್ ಇದ್ದಾವೆ. ಚಾಮರಾಜನಗರ ಬಂದು 55 ಪೋಸ್ಟ್ ಇದ್ದಾವೆ. ಇನ್ನು ಮಂಡ್ಯ ಬಂದು 60 ಪೋಸ್ಟ್ ಇದ್ದಾವೆ. ಹಾಸನ ಬಂದು 54 ಪೋಸ್ಟ್ ಇದ್ದಾವೆ. ಸೊ ಚಿಕ್ಕಮಂಗ್ಳೂರು ಬಂದು 23 ಪೋಸ್ಟ್ ಇದ್ದಾವೆ. ಕೊಡಗು ಬಂದು ಬರೀ 6 ಪೋಸ್ಟ್ ಇದ್ದಾವೆ. ಉಡುಪಿ ಬಂದು 22 ಪೋಸ್ಟ್ ಇದ್ದಾವೆ. ದಕ್ಷಿಣ ಕನ್ನಡ ಬಂದು 50 ಪೋಸ್ಟ್ ಇದ್ದಾವೆ. ಬೆಳಗಾವಿ ಬಂದು 64 ಪೋಸ್ಟ್ ಇದ್ದಾವೆ. ಇನ್ನು ವಿಜಯಪುರ ಬಂದು 7 ಪೋಸ್ಟ್ ಇದ್ದಾವೆ ಬರೀ. ಬಾಗಲಕೋಟೆ ಬಂದು 22 ಪೋಸ್ಟ್ ಇದ್ದಾವೆ. ಇನ್ನು ಧಾರವಾಡ 12 ಪೋಸ್ಟ್ ಇದ್ದಾವೆ. ಗದಗ 30 ಪೋಸ್ಟ್ ಇದ್ದಾವೆ. ಹಾವೇರಿ 34 ಪೋಸ್ಟ್ ಇದ್ದಾವೆ. ಉತ್ತರ ಕನ್ನಡ 2 ಪೋಸ್ಟ್ ಇದ್ದಾವೆ. ಇನ್ನು ಕಲ್ಯಾಣ ಕರ್ನಾಟಕ ಅಂತ ನಾವೇನು ಡಿವೈಡ್ ಮಾಡ್ತೀವಲ್ಲ ಅದಕ್ಕೆ ಸಪ್ರೇಟು ಪೋಸ್ಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಕಲಬುರಗಿನಲ್ಲಿ 67 ಪೋಸ್ಟ್ ಇದ್ದಾವೆ. ಕಲ್ಯಾಣ ಕರ್ನಾಟಕದಲ್ಲಿ ನೋಡಿದರೆ ಕಲಬುರಗಿನಲ್ಲಿ 67 ಪೋಸ್ಟ್ ಇದ್ದಾವೆ. ಸೊ ಇನ್ನು ರಾಯಚೂರಿನಲ್ಲಿ 4 ಪೋಸ್ಟ್ ಇದ್ದಾವೆ ಅಷ್ಟೇ. ಇನ್ನು ಕೊಪ್ಪಳದಲ್ಲಿ 3 ಪೋಸ್ಟ್ ಇದ್ದಾವೆ. ಇನ್ನು ಕೊಪ್ಪಳ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲೂ ಅಂತ ಹೇಳ್ತಿದ್ದಾರೆ. ಅದು ಉಳಿಕೆ ವೃಂದ ಆಗುತ್ತೆ. ಇದು ಸ್ಥಳೀಯ ವೃಂದ 16 ಪೋಸ್ಟ್ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ. ಇನ್ನು ಬಳ್ಳಾರಿ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲದ ವೃಂದಗಳು ಬಂದು 3 ಪೋಸ್ಟ್ ಇದ್ದಾವೆ. ಇನ್ನು ಬಳ್ಳಾರಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದವು ಬಂದು 14 ಪೋಸ್ಟ್ ಇದ್ದಾವೆ. ಸೊ ಬೀದರ್ ಕಲ್ಯಾಣ ಕರ್ನಾಟಕ ಉಳಿಕೆ ಮೂಲ ಬಂದು 5 ಪೋಸ್ಟ್ ಅಷ್ಟೇ. ಇನ್ನು ಸ್ಥಳೀಯ ವೃಂದ ಬಂದು 19 ಪೋಸ್ಟ್ ಇದ್ದಾವೆ ಬೀದರ್ನಲ್ಲೇ. ಸೊ ಯಾದಗಿರಿ ಉಳಿಕೆ ಮೂಲ ಬಂದು 8 ಪೋಸ್ಟ್ ಇದ್ದಾವೆ. ಇನ್ನು ಸ್ಥಳೀಯ ಮೂಲದ ಬಂದು 1 ಪೋಸ್ಟ್ ಇದೆ ಅಷ್ಟೇ ಯಾದಗಿರಿದು. ಇನ್ನು ವಿಜಯನಗರದ್ದು ಉಳಿಕೆ ಮೂಲ ವೃಂದ ಬಂದು 3 ಪೋಸ್ಟ್ ಇದ್ದಾವೆ. ಇನ್ನು ವಿಜಯನಗರ ಸ್ಥಳೀಯ ವೃಂದ ಬಂದು 10 ಪೋಸ್ಟ್ ಇದ್ದಾವೆ ಸ್ನೇಹಿತರೆ. ಸೊ ಇವು ಡಿಸ್ಟಿಕ್ ವೈಸು ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ ಅನ್ನೋಂಥದ್ದು ನೀವು ಯೋಚನೆ ಮಾಡಿ ಯಾವ ಡಿಸ್ಟಿಕ್ಗೆ ಅಪ್ಲೈ ಮಾಡಬೇಕು ಅಂತ. ಅಪ್ಲೈ ಮಾಡೋದಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ. ಸೊ ಅಪ್ಲೈ ಮಾಡ್ಬೇಕಾದ್ರೆ ಮಾಡ್ಬೋದು. ನೀವು ಫೀಸ್ನೂ ಸಹ ಕಟ್ಬೋದು. 2-3 ಡಿಸ್ಟಿಕ್ಕಿಗೆ ಫೀಸ್ನೂ ಸಹ ಕಟ್ಬೋದು. ಬಟ್ ಎಕ್ಸಾಮ್ ಬರೋದಕ್ಕೆ ನಿಮಗೆ ಒಂದೇ ಸೆಂಟ್ರಲ್ಲಿ ಎಕ್ಸಾಮ್ ಬರೋದಕ್ಕೆ ಅವಕಾಶ ಕೊಡುವಂಥದ್ದು. ನೀವು ಯಾವ ಸೆಂಟರ್ನಲ್ಲಿ ಎಕ್ಸಾಮ್ ಬರೀತೀರ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೀವು 3 ಸೆಂಟರ್ಗೂ ಸಹ ನೀವು 3 ಡಿಸ್ಟಿಕ್ಗೂ ಸಹ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಯಾವುದೇ ಥರದ ಅಭ್ಯಂತರ ಇರೋದಿಲ್ಲ. ಬಟ್ ಎಕ್ಸಾಮ್ ಬರೋದಕ್ಕೆ ಮಾತ್ರ ನಿಮಗೆ ಯಾವ ಸೆಂಟ್ರಲ್ಲಿ ಎಕ್ಸಾಮ್ ಬರೀತೀರ ಅದೊಂದು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಸೊ ಯೋಚನೆ ಮಾಡಿ ನೀವು ಅಪ್ಲೈ ಮಾಡಿ. ಯಾವ ಸೆಂಟ್ರಿಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಸೆಂಟರ್ನಲ್ಲಿ ಜಾಸ್ತಿ ಪೋಸ್ಟ್ ಇದ್ದಾವೆ ಆ ಸೆಂಟರ್ಗಳಿಗೆ ಅಪ್ಲೈ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಸೊ ನಾನು ಏನು ಹೇಳ್ದಂಗೆ 3 ಟಾಪಿಕ್ಗಳ ಬಗ್ಗೆ ಸಿಲೆಬಸ್ನ MCQ ಟೈಪ್ನಲ್ಲಿ ಕ್ವಶನ್ಗಳು ತಗೊಬರ್ತೀನಿ ಅಂತ ಹೇಳಿದ್ದೀನಿ. ಸೊ ಆ 3 ಟಾಪಿಕ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಕರ್ನಾಟಕ ಪಂಚಾಯತ್ ರಾಜ್ ವ್ಯವಸ್ಥೆ, ಕರ್ನಾಟಕ ಮತ್ತು ರಾಜ್ಯದ ಸ್ಥಳೀಯ ಸರ್ಕಾರಗಳು ಮತ್ತು ಸಹಕಾರ ಸಂಘಗಳ ಬಗ್ಗೆ MCQನ ಮಾಡ್ತೀನಿ ಡೈಲಿ. ಸೊ MCQನ ನೋಡ್ಕೊಳ್ಳಿ. ಆದಷ್ಟು ಸಿಲೆಬಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ನಿಮ್ಗೇನೋ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.